ಪಂಚಾಯಿತಿ ವ್ಯಾಪ್ತಿಯ ಬಾಮನವಾಡಿ ಗ್ರಾಮದ 5 ಎಕರೆ ಸರ್ಕಾರಿ ಖಾಸಗಿ ಗಾವಟಾನ ಜಮೀನಿನಲ್ಲಿ 3 ಎಕರೆ ಜಮೀನು ಬಾಲಪ್ಪ ಚಿಗರೆ ಎಂಬುವವರು ಅಕ್ರಮವಾಗಿ ತಮ್ಮ ಹೆಸರಿನಲ್ಲಿ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ ತಕ್ಷಣ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಸದ್ಯದ ಜಮೀನು ಗ್ರಾಮದ ಹೆಸರಿನಲ್ಲಿ ಉಳಿಯುವಂತೆ ವ್ಯವಸ್ಥೆ ಮಾಡಬೇಕೆಂದು ಹಾಗೂ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂದು ಬಾಮನವಾಡಿ ಗ್ರಾಮದ ಜನತೆ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬುಧವಾರ ಬೆಳಗ್ಗೆ ಸಾಮಾಜಿಕ ಕಾರ್ಯಕರ್ತರಾದ ಯುವರಾಜ್ ಕದಂ ಮತ್ತು ಶ್ರೀಮಂತ್ ಸುಭಾಷ್ ಪಾಟೀಲ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಈ ಸಂಬಂಧ ಮನವಿಯನ್ನ ಸಲ್ಲಿಸಿದರು. ತಹಸೀಲ್ದಾರರು ಮನವಿಯನ್ನ ಸ್ವೀಕರಿಸಿ ಈ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿ ಮುಂದಿನ 2-3 ದಿನಗಳಲ್ಲಿ ಜಾಗಕ್ಕೆ ಭೇಟಿ ನೀಡಿ ತನಿಖೆ ನಡೆಸುವುದಾಗಿ ಭರವಸೆ ನೀಡಿದರು. इसमें जो उन्होंने खरीद किया ना वो लीगली डॉक्यूमेंट्स कुछ नहीं है, इसके नाम खरीदा नहीं कराया है जो है इसमें जो है ना ये इसका नंबर का सब है इसमें, ठीक है। जो इनका नाम है ना जो पर्सन ने दिया है ना उसका नाम से कोई भी इसमें डॉक्यूमेंट्स नहीं है, डायरेक्ट हमारा उसका रेगुलर ऐसे हमारा जो है उनसे पेपर है हमारा जो है कुछ भी मेंशन नहीं है. ಬಾಮನವಾಡಿ ಗ್ರಾಮದ ಸರ್ವೆ ನಂಬರ್ 29/ಬಿ ವ್ಯಾಪ್ತಿಯಲ್ಲಿ 5 ಎಕರೆ ಸರ್ಕಾರಿ ಗಾವಟಾನ ಜಮೀನು ಇದೆ. ಈ ಜಾಗದಲ್ಲಿ ಶಾಲೆ, ದೇವಸ್ಥಾನ, ನಿವಾಸಗಳ ಮನೆಗಳು, ನೀರಿನ ಟ್ಯಾಂಕ್ ಮತ್ತು ಐತಿಹಾಸಿಕ ಯುದ್ಧದಲ್ಲಿ ಬಳಕೆಯಾಗದ ಟ್ಯಾಂಕ್ ಕೂಡ ಇದೆ. ಇದು ಬೆಳಗಾವಿ ಸಮೀಪದ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಆದಾಗ್ಯೂ ಈ ಸರ್ಕಾರಿ ಜಮೀನಿನ 3 ಎಕರೆ ಭಾಗವನ್ನ ಕಲ್ಲಪ್ಪ ಚಿಗ್ರೆ ಎಂಬುವವರು ಅಕ್ರಮವಾಗಿ ಸ್ವತಃ ತಮ್ಮ ಹೆಸರಿನಲ್ಲಿ ಮಾಡಿಸಿಕೊಂಡಿದ್ದಾರೆ. ಬಾಮನವಾಡಿ ಗ್ರಾಮದಲ್ಲಿ ಏನು ಒಂದು ಸರ್ಕಾರಿ ಜಾಗ ಇದ್ದು ಅಲ್ಲಿ ಸಾರ್ವಜನಿಕರು ವಾಸ ಮಾಡ್ತಿದ್ದು ಹಲವಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇತ್ತಿತ್ತಲಾಗಿ ಯಾರೋ ಒಬ್ಬರ ವೈಯಕ್ತಿಕ ಹೆಸರನ್ನು ಅಲ್ಲಿ ಸೇರಿಸಲಾಗಿದೆ. ಆ ವೈಯಕ್ತಿಕ ಹೆಸರು ಬಂದಿದ ಕಾರಣಕ್ಕಾಗಿ ಇವತ್ತಿನ ದಿನ ಬಾಮನವಾಡಿಯ ಗ್ರಾಮಸ್ಥರು ಅದು ಒಂದು ಸರ್ಕಾರಿ ಆಸ್ತಿ, ಅದು ಯಾರಿಗೋ ಒಬ್ಬರಿಗೆ ಅಲಾಟ್ಮೆಂಟ್ ಆಗಿದೆ, ಅದನ್ನು ಕೂಡಲೇ ತಹಶೀಲ್ದಾರ್ ಅವರು ರದ್ದು ಮಾಡಿ ಬಾಮನವಾಡಿ ಗ್ರಾಮದ ಎಲ್ಲ ಸಮಸ್ತ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳ್ತಾರೆ ಇವತ್ತು ನಾವು ತಹಶೀಲ್ದಾರ್ ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಅದು ಏನೋ ಒಂದು ಒಬ್ಬ ಪರ್ಸನಲ್ ಆಗಿ ಒಬ್ಬರ ಹೆಸರು ಏರಿದೆ ಅದನ್ನು ಆದಷ್ಟು ಬೇಗ ಕಮ್ಮಿ ಮಾಡಿ ಅದನ್ನು ಸರ್ಕಾರಿ ಜಾಗ ಅಂತ ಹೇಳ್ಕೇರಿ ಘೋಷಣೆ ಮಾಡ್ಬೇಕಂತ ಹೇಳ್ಕೇರಿ ತಹಶೀಲ್ದಾರ್ ಅಲ್ಲಿ ಇವತ್ತು ನಾವು ಮನವಿ ಮಾಡ್ಕೊತಾ ಇದ್ವಿ. 2005ರ ನಂತರ ಅಕ್ರಮ ಸಕ್ರಮ ಯೋಜನೆಯಡಿ ಕಲ್ಲಪ್ಪ ಚಿಗರಿ ಅವರು ಈ 3 ಎಕರೆ ಗಾವಟಾನ ಜಮೀನು ತಮ್ಮ ಹೆಸರಿನಲ್ಲಿ ಮಾಡಿಸಿಕೊಂಡಿದ್ದಾರೆ. ಈ ಸರ್ಕಾರಿ ಜಮೀನು ಅವರಿಗೆ ಯಾವ ನೀತಿ ಪ್ರಕಾರ ಹಸ್ತಾಂತರಿಸಲಾಯಿತು ಎಂಬುದರ ಕುರಿತು ಹೆಚ್ಚಿನ ತನಿಖೆಯ ಅಗತ್ಯ ಇದೆ. ಸರಿಯಾದ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡ್ರೆ ಈ ಜಮೀನು ಗ್ರಾಮ ಪಂಚಾಯತ್ಗೆ ಮರಳಿಸೋಕೆ ಮತ್ತು ಸರ್ಕಾರಕ್ಕೆ ನ್ಯಾಯ ಒದಗಿಸೋಕೆ ಸಾಧ್ಯವಾಗುತ್ತೆ. ಅಕ್ರಮವಾಗಿ ಜಮೀನು ಕಬಳಿಸಿರುವ ಪ್ರಕ್ರಿಯೆ ಮುಂದುವರೆದಿದೆ. ಇದರಿಂದ ಸರ್ಕಾರಕ್ಕೂ ನಷ್ಟ ಉಂಟಾಗಲಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಮನವಿಯ ಪ್ರತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಹ ಸಲ್ಲಿಸಲಾಗಿದೆ. ನಿವೇದನ ಸಲ್ಲಿಸಿದ ನಂತರ ಸಾಮಾಜಿಕ ಕಾರ್ಯಕರ್ತ ಯುವರಾಜ್ ಕದಂ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಈ ಜಾಗವನ್ನ ಗ್ರಾಮೀಣ ಪ್ರದೇಶದ ಸಾರ್ವಜನಿಕ ಉದ್ದೇಶಗಳಿಗಾಗಿ ಉಳಿಸಬೇಕು ಎಂದು ಒತ್ತಾಯಿಸಿದ್ರು. ಈ ವೇಳೆ ಗ್ರಾಮಸ್ಥರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಜರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.